ಸ್ನೇಹಿತರೆ ನಮಸ್ಕಾರ. ಅಮೆರಿಕ ಹಾಗೂ ಕೆನಡಾ ರಚಿತ ಷಡ್ಯಂತ್ರದ ವಿರುದ್ಧ ಭಾರತದ ಹೆಮ್ಮೆಯ ಗುಪ್ತಚರ ಸಂಸ್ಥೆ ರಾಗೆ ಜಯ ಸಿಕ್ಕಿದೆ. ನಿಖಿಲ್ ಗುಪ್ತಾ ಎನ್ನುವ ಭಾರತದ ನಾಗರಿಕನನ್ನು ಅಮೆರಿಕ ತನ್ನ ಜೈಲಿನಿಂದ ಬಿಡುಗಡೆ ಮಾಡಿದೆ. ಇದರೊಂದಿಗೆ ಬದಲಾದ ಭಾರತದ ಕುರಿತು ವಿಶ್ವಕ್ಕೆ ಸಂದೇಶವೊಂದನ್ನು ರವಾನಿಸಿದಂತಾಗಿದೆ. ಕಳೆದ ವರ್ಷ ವಿಶ್ವದಾದ್ಯಂತ ಅಪರಿಚಿತರ ಕಾರ್ಯಾಚರಣೆಗಳು ವ್ಯಾಪಕ ಸುದ್ದಿಯಾಗಿದ್ವು. ಭಾರತದ ವಿದ್ರೋಹಿಗಳನ್ನು ವಿದೇಶಗಳಲ್ಲಿ ಯಾರೋ ಅಪರಿಚಿತರು ಹೊಡೆದು ಹಾಕ್ತಾ ಇದ್ರು. ಅದನ್ನು ಕೇಳಿ ಭಾರತೀಯರಾದ ನಮಗೂ ರೋಮಾಂಚನವಾಗಿತ್ತು. ಹಾಗೂ ವಿಶ್ವ ಆಶ್ಚರ್ಯಚಕಿತವಾಗಿ ಭಾರತದ ಕಡೆ ನೋಡುತ್ತಿದ್ದ ಸಂದರ್ಭದಲ್ಲಿ ಕೆನಡಾದಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ ಎನ್ನುವ ಖಾಲಿಸ್ತಾನಿ ಉಗ್ರ ಮುಖಂಡನೊಬ್ಬನ ಹತ್ಯೆ ಆಯಿತು. ಆ ಹತ್ಯೆಯ ನಂತರ ಅಮೆರಿಕ ಹಾಗೂ ಕೆನಡಾ ಸೇರಿ ಭಾರತದ ವಿರುದ್ಧ ರಚಿಸಿದ್ದ ಷಡ್ಯಂತ್ರದಲ್ಲಿ ಭಾರತದ ರಾದ ಏಜೆಂಟ್ ಅಂತ ನಿಖಿಲ್ ಗುಪ್ತಾ ಎಂಬ ಹೆಸರಿನ ಭಾರತದ ನಾಗರಿಕನೊಬ್ಬನನ್ನು ಅಮೆರಿಕ ಬಂಧಿಸಿ ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡಿ ಈಗ ವಿಶ್ವದಲ್ಲಿ ಅಮೆರಿಕ ಮುಖಭಂಗಕ್ಕೀಡಾಗಿರುವ ಕುರಿತು ಹಾಗೂ ಭಾರತದ ಅಮೆರಿಕ ಹಾಗೂ ಕೆನಡಾ ಷಡ್ಯಂತ್ರಗಳ ವಿರುದ್ಧ ಅದೇಗೆ ಜಯ ಸಾಧಿಸಿತ್ತು ಎನ್ನುವುದರ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಖಿಲ್ ಗುಪ್ತಾ ಎಂಬ ಭಾರತೀಯ ಉದ್ಯಮಿಯೊಬ್ಬನ ವಿರುದ್ಧ ಗೇಮ್ ಪ್ಲಾನ್ ಒಂದನ್ನು ರಚಿಸಿ ಹರ್ದೀಪ್ ಸಿಂಗ್ ನಿಜ್ಜರ್ನ ಕೊಲೆ ಹಾಗೂ ಗುರುಪತ್ವಂತ್ ಸಿಂಗ್ ಪನ್ನವಿನ ಹತ್ಯೆ ಆರೋಪದಲ್ಲಿ ಸುಳ್ಳು ನರೇಟಿವ್ ಒಂದನ್ನು ಸೃಷ್ಟಿಸಿ ಭಾರತದ ಮೇಲೆ ಆರೋಪವನ್ನು ಅಮೆರಿಕ ಹಾಗೂ ಕೆನಡಾ ಮಾಡಿತ್ತು. ಈ ಹರ್ದೀಪ್ ಸಿಂಗ್ ನಿಜ್ಜರ್ 1997ರಲ್ಲಿ ಅಮೆರಿಕಕ್ಕೆ ಹೋಗಿರ್ತಾನೆ. ಅಲ್ಲಿ ಅಮೆರಿಕದ ಸಿಟಿಜನ್ಶಿಪ್ಗೆ ಅಪ್ಲೈ ಮಾಡಿರ್ತಾನೆ. ಆದರೆ ಅಮೆರಿಕದ ಪೌರತ್ವ ಆತನಿಗೆ ಸಿಕ್ಕಿರೋದಿಲ್ಲ. ಕಡೆಗೆ ಸತತ ಪ್ರಯತ್ನದ ನಂತರ 2007ರಲ್ಲಿ ಆತನಿಗೆ ಕೆನಡಾದ ಪೌರತ್ವ ಸಿಗುತ್ತೆ ಹಾಗೂ ಆತ ಅಲ್ಲೇ ನೆಲೆಸ್ತಾನೆ. ಕೆನಡಾದ ಪೌರತ್ವ ಸಿಕ್ಕ ನಂತರ ಆತ ಅಲ್ಲಿನ ಗುರುದ್ವಾರಗಳ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯಗೊಂಡಿರ್ತಾನೆ ಹಾಗೂ ಗುರುದ್ವಾರಗಳ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರ್ತಾನೆ. ಅಲ್ಲಿನ ಗುರುದ್ವಾರಗಳು ಕೆನಡಾದ ಸ್ಥಳೀಯ ಮಾಫಿಯಾ ಗ್ಯಾಂಗ್ಗಳ ಜೊತೆಗೆ ಗುರುತಿಸಿಕೊಂಡಿರ್ತವೆ. ಕೆನಡಾದಲ್ಲಿ 16 ಸಿಖ್ ಗ್ಯಾಂಗ್ಗಳಿವೆ. ಅಲ್ಲಿನ ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷ ಹಾಗೂ ಜಸ್ಟಿನ್ ಟ್ರೂಡೋ ಸರ್ಕಾರದ ಬೆಂಬಲಿಗ ಜಸ್ಮಿತ್ ಸಿಂಗ್ ಜಿಮ್ಮಿ ಎನ್ನುವನು ಸಹ ಸಿಖ್ ಗ್ಯಾಂಗ್ಗಳೊಂದಿಗೆ ನಿಕಟ ಸಂಬಂಧಗಳನ್ನು ಹೊಂದಿದ್ದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾನೆ. ಹರ್ದೀಪ್ ಸಿಂಗ್ ನಿಜ್ಜರ್ ಸಹ ಜಗಜಿತ್ ಸಿಂಗ್ ಜಿಮ್ಮಿಯೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿ ಅಲ್ಲಿನ ಸ್ಥಳೀಯ ಸಿಖ್ ಗ್ಯಾಂಗ್ಗಳೊಂದಿಗೆ ಕೂಡಿ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇರ್ತಾನೆ. ಇದೇ ಸಮಯದಲ್ಲಿ ಚೀನಾ ಸಹ ಕೆನಡಾದಲ್ಲಿ ಸಿಖ್ಖರ ನಡುವೆ ಹಸ್ತಕ್ಷೇಪವನ್ನು ನಡೆಸಿ ಕೆನಡಾದಲ್ಲಿ ಅಸ್ಥಿರತೆ ಉಂಟು ಮಾಡಲು ಆಪರೇಷನ್ ಇಗ್ನಿಷನ್ ಎನ್ನುವ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿರುತ್ತೆ. ಆ ಕಾರ್ಯಾಚರಣೆಯ ಫಲವಾಗಿ ಸಿಖ್ ಗ್ಯಾಂಗ್ಗಳ ನಡುವೆ ಮನಸ್ತಾಪಗಳು ಉಂಟಾಗಿ ಆಗ ನಡೆದ ಗ್ಯಾಂಗ್ ವಾರ್ಗಳಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆಯಾಗಿರುತ್ತೆ. ಇದಿಷ್ಟು ನಿಖಿಲ್ ಗುಪ್ತಾ ಬಂಧನಕ್ಕಿಂತ ಹಿಂದೆ ನಡೆದ ಘಟನೆಗಳು. ಈ ಸಮಯದಲ್ಲಿ ಅಲ್ಲಿನ ಸಿಖ್ ಸಮುದಾಯ ಅಸಮಾಧಾನಗೊಂಡಿರುತ್ತೆ ಹಾಗೂ ಸ್ಥಳೀಯ ಸಿಖ್ ಗ್ಯಾಂಗ್ಗಳೊಂದಿಗಿನ ಜಗಜಿತ್ ಸಿಂಗ್ ಜಿಮ್ಮಿ ಹಾಗೂ ಟೂಡೋನ ಅನೈತಿಕ ಸಂಬಂಧಗಳು, ಅವರೊಂದಿಗಿನ ಅಕ್ರಮ ವ್ಯವಹಾರಗಳು ಹೊರ ಜಗತ್ತಿಗೆ ತಿಳಿಯಬಾರದೆಂದು ಉದ್ದೇಶಿಸಿ ಕೆನಡಾದ ಸಿಖ್ಖರ ಗಮನವನ್ನು ಬೇರೆಡೆ ಸೆಳೆಯಲು ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆ ಆರೋಪವನ್ನು ಭಾರತದ ಮೇಲೆ ಹೊರಿಸಿ ಹಾಗೂ ಭಾರತದ ರಾಯಭಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲು ಟ್ರೂಡೋ ಸರ್ಕಾರ ಕುಮ್ಮಕ್ಕು ನೀಡುತ್ತೆ. ಅಷ್ಟಕ್ಕೆ ಸುಮ್ಮನಾಗದ ಟ್ರೂಡೋ ಮತ್ತೆ ಕೆಲ ದಿನಗಳ ನಂತರ ಹೇಳಿಕೆಯೊಂದನ್ನು ಕೊಡ್ತಾನೆ. ಆ ಪ್ರಕಾರ ಕೆನಡಾದಲ್ಲಿರುವ ಭಾರತೀಯ ದೂತಾವಾಸದ ಡಿಪ್ಲೊಮ್ಯಾಟ್ಸ್ಗಳಲ್ಲಿ ಗುಪ್ತಚರರು ಇದ್ದಾರೆ, ಅವರು ಕೆನಡಾ ನೆಲದಲ್ಲಿ ರಹಸ್ಯ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಭಾರತದ ಮೇಲೆ ಆರೋಪವನ್ನು ಹೊರಿಸ್ತಾನೆ. ಅಷ್ಟೇ ಅಲ್ಲ, ಆತನ ಹೆಸರು ಪವನ್ ಕುಮಾರ್ ವರ್ಮಾ, ಆತ ಭಾರತದ ಏಜೆಂಟ್, ಆತ ಪಂಜಾಬ್ ಕೆಡರ್ನ IAS ಅಧಿಕಾರಿ ಅಂತಲೂ ಹೇಳ್ತಾನೆ. ಆದರೆ ನಿಯಮಗಳ ಪ್ರಕಾರ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಹೆಸರನ್ನು ಬಹಿರಂಗಗೊಳಿಸುವಂತಿಲ್ಲ. ಆದರೆ ಟ್ರೂಡೋ ಎನ್ನುವ ಕೆನಡಾದ ಪಪ್ಪು ಹೆಸರನ್ನು ಬಹಿರಂಗಗೊಳಿಸಿರ್ತಾನೆ. ಸಾಮಾನ್ಯವಾಗಿ ಎಲ್ಲ ಕಡೆ ಎಂಬಾಸಿಗಳಲ್ಲಿ ಒಬ್ಬ ಸ್ಟೇಷನ್ ಚೀಫ್ ಇರ್ತಾರೆ. ಅವರು ಆಯಾ ದೇಶದ ಇಂಟೆಲಿಜೆನ್ಸ್ ವಿಭಾಗದಿಂದ ನಿಯುಕ್ತಿಗೊಂಡಿರ್ತಾರೆ. ಭಾರತದ ಕೆನಡಾ ರಾಯಭಾರಿ ಕಚೇರಿಯಲ್ಲೂ ಸಹ ಕೆನಡಾ ಗುಪ್ತಚರ ವಿಭಾಗಕ್ಕೆ ಸಂಬಂಧಿಸಿದ ಸ್ಟೇಷನ್ ಚೀಫ್ ಸ್ತರದ ಅಧಿಕಾರಿಯೊಬ್ಬ ಇದ್ದ. ಭಾರತ ಆತನನ್ನು ಕರೆದು 2 ದಿನಗಳಲ್ಲೇ ಭಾರತವನ್ನು ತೊರೆಯುವಂತೆ ಹೇಳಿ ಭಾರತದ ಪವನ್ ಕುಮಾರ್ ವರ್ಮಾರವರನ್ನು ಕೆನಡಾದಿಂದ ವಾಪಸ್ ಭಾರತಕ್ಕೆ ಕರೆಸಿಕೊಂಡಿತ್ತು. ಅಷ್ಟಕ್ಕೆ ಸುಮ್ಮನಾಗದ ಟ್ರೂಡೋ ಭಾರತ ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆ ಮಾಡಿರುವುದರ ಕುರಿತು 5 ಐಸ್ ಅಲಯನ್ಸ್ ದೇಶಗಳ ಬಳಿ ಮಾಹಿತಿ ಲಭ್ಯವಿದೆ ಅಂತ ಹೇಳ್ತಾನೆ. ಈ 5 ಐಸ್ ಅಲಯನ್ಸ್ ರಾಷ್ಟ್ರಗಳು ಅಂದರೆ 2ನೇ ಮಹಾಯುದ್ಧದ ನಂತರ ಪರಸ್ಪರ ರಕ್ಷಣೆ ಹಾಗೂ ಇಂಟೆಲಿಜೆನ್ಸ್ ವಿಭಾಗಕ್ಕೆ ಸಂಬಂಧಿಸಿದಂತೆ ಅಮೆರಿಕ, ಕೆನಡಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗಳು ಪರಸ್ಪರ ಸೇರಿ ರಚಿಸಿಕೊಂಡಿರುವ ಕೂಟ. ಜಸ್ಟಿನ್ ಟ್ರೂಡೋನ ಹೇಳಿಕೆಯಿಂದ ಅಮೆರಿಕ ಅಸಮಾಧಾನಗೊಳ್ಳುತ್ತೆ. ತಕ್ಷಣ ಎಚ್ಚೆತ್ತ ಬೈಡನ್ ಅದಕ್ಕೆ ತೇಪೆ ಹಚ್ಚುವ ಕಾರ್ಯವನ್ನು ಮಾಡಬೇಕಾಗಿರುತ್ತೆ.
ಆಗ ಅಮೆರಿಕದ ಸೆಕ್ಯೂರಿಟಿ ಅಡ್ವೈಸರ್ ಜೇಕ್ ಸಾಲಿಮನ್ ಹಾಗೂ ಅಮೆರಿಕದ ಸೆಕ್ರೆಟರಿ ಆಗಿರುವ ಆಂಟೋನಿ ಬ್ಲಿಂಕನ್ ಇವರು ಸೇರಿ ಅಮೆರಿಕದ ಮಾನ ಹರಾಜಾಗ್ತಾ ಇದೆ, ಈಗ ಏನಾದರೂ ಮಾಡಲೇಬೇಕು ಅಂತ ತೀರ್ಮಾನ ಕೈಗೊಂಡು ಆದ ಡ್ಯಾಮೇಜನ್ನು ಸರಿಪಡಿಸೋಕ್ಕೆ ಭಾರತದ ವಿರುದ್ಧ ಗೇಮ್ ಪ್ಲಾನ್ ಒಂದನ್ನು ರಚನೆ ಮಾಡ್ತಾರೆ. ಆ ಸಮಯದಲ್ಲಿ ಭಾರತ 5 ಐಸ್ ರಾಷ್ಟ್ರಗಳ ಬಳಿ ಸಾಕ್ಷಿ ಕೊಡುವಂತೆ ಒತ್ತಡವನ್ನು ಹೇರುತ್ತೆ. ಭಾರತ ಸಾಕ್ಷಿಯನ್ನು ಕೇಳಲು ಶುರು ಮಾಡ್ತಾ ಇದ್ದಂತೆ ಜೇಕ್ ಸಾಲಿಮನ್ ಹಾಗೂ ಆಂಟೋನಿ ಬ್ಲಿಂಕನ್ ಅಮೆಜಾನ್ ಹಾಗೂ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯ ಮಾಲೀಕನಾಗಿರೋ ಜೆಫ್ ಬೆಜೋಸ್ನ ಕರೆದು ಮಾತುಕತೆ ನಡೆಸ್ತಾರೆ. ವಾಷಿಂಗ್ಟನ್ ಪತ್ರಿಕೆ ಅಮೆರಿಕದ ಅತ್ಯಂತ ಹಳೆಯ ಪತ್ರಿಕೆ. ಅಮೆರಿಕ ಇದನ್ನ ಬೇರೆ ದೇಶದ ಮೇಲೆ ಏನಾದರೂ ಆರೋಪ ಹೊರಿಸಲು ಇಲ್ಲವೇ ಆ ಪತ್ರಿಕೆಯ ಹೆಡ್ಲೈನ್ಗಳಲ್ಲಿ ಸುಳ್ಳು ಸುದ್ದಿಗಳು ಬರುವಂತೆ ಮಾಡಿ ಬೇರೆ ದೇಶಗಳನ್ನು ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡುತ್ತೆ. ಉದಾಹರಣೆಗೆ, ಕಳೆದ ಬಾರಿ ಅದಾನಿ ವಿರುದ್ಧ ಸುಳ್ಳು ವದಂತಿಗಳನ್ನು ಹಬ್ಬಿಸಿ ಲಕ್ಷಾಂತರ ಕೋಟಿ ಮೌಲ್ಯದ ಷೇರುಗಳು ನಷ್ಟವಾಗುವಂತೆ ಸುಳ್ಳು ನರೇಟಿವ್‌ವನ್ನು ಸೃಷ್ಟಿ ಮಾಡಿದ್ದು ಸಹ ಅಮೆರಿಕದ ಇದೇ ರೀತಿಯ ಕುತಂತ್ರದ ಒಂದು ಭಾಗ. ಅದರಂತೆ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಆರ್ಟಿಕಲ್ ಒಂದು ಪ್ರಕಟಗೊಳ್ಳುತ್ತೆ. ಆರ್ಟಿಕಲ್ನ ಪ್ರಕಾರ ವಾಷಿಂಗ್ಟನ್ ಪೋಸ್ಟ್ ತಾನು ಭಾರತದ ರಾಜಕಾರಣಿಗಳನ್ನು ಹಾಗೂ ಗುಪ್ತಚರ ವಿಭಾಗದ ಕೆಲವರನ್ನು ಭೇಟಿ ಮಾಡಿದ್ದೇವೆಂದು, ಭೇಟಿ ಮಾಡಿದ ನಂತರ ತಿಳಿದು ಬಂದ ಸಂಗತಿ ಎಂದರೆ ಪ್ರಧಾನಿ ಮೋದಿ ಕಾರ್ಯಾಲಯದಲ್ಲಿ ಗೇಮ್ ಪ್ಲಾನ್ ಒಂದು ನಡೀತಾ ಇದೆ. ಅದರ ಪ್ರಕಾರ ಪ್ರಧಾನಿಯವರ ನೇರ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಜಿತ್ ದೋವಲ್ ಇದ್ದಾರೆ. ಅವರು ಕಾರ್ಯಾಲಯದಲ್ಲಿ ಯಾವಾಗಲೂ ವ್ಯಕ್ತಿಯೊಬ್ಬರೊಂದಿಗೆ ಮಾತುಕತೆ ನಡೆಸ್ತಾ ಇರ್ತಾರೆ. ಆ ವ್ಯಕ್ತಿಯ ಹೆಸರು ಸಮಂತ್ ಗೋಯಲ್ ಹಾಗೂ ಅವರಿಬ್ಬರು ನಿರಂತರವಾಗಿ ಭೇಟಿ ಮಾಡ್ತಾ ಇರ್ತಾರೆ. ಸಮಂತ್ ಗೋಯಲ್ ರಾದ ಮಾಜಿ ಚೀಫ್ ಅಂತನೂ ಹಾಗೂ ಅವರು ಪಂಜಾಬ್ ಕಡೆಯ IPS ಆಫೀಸರ್ ಅಂತನೂ ಹೇಳುತ್ತೆ. ಹಾಗೆ ಮುಂದೆ ಹೋಗಿ ಆರ್ಟಿಕಲ್ನಲ್ಲಿ ಅಜಿತ್ ದೋವಲ್ ಅವರು ಸಮಂತ್ ಗೋಯಲ್ ಅವರಿಗೆ ಅಮೆರಿಕಾದಲ್ಲಿ ಗುರುಪತ್ವಂತ್ ಸಿಂಗ್‌ನ ಹತ್ಯೆ ಮಾಡಬೇಕು ಅಂತ ಹೇಳ್ತಾರೆ. ಮಾತುಕತೆಯ ನಂತರ ರಾ ಆಫೀಸ್ಗೆ ಬಂದ ಸಮಂತ್ ಗೋಯಲ್ ವಿಕಾಸ್ ಯಾದವ್ ಎನ್ನುವವನನ್ನು ಕರೆಸಿಕೊಳ್ತಾರೆ. ಈ ವಿಕಾಸ್ ಯಾದವ್ CRPF ನಿಂದ ಬಂದವನಾಗಿರ್ತಾನೆ ಹಾಗೂ ವಿಕಾಸ್ ಯಾದವ್ ಫುಲ್ ಟ್ರೆಂಡ್ ಆಗಿರೋಲ್ಲ. ರಾ ಅನ್ಟ್ರೆಂಡ್ ವ್ಯಕ್ತಿಯೊಬ್ಬನನ್ನ ಗುರುಪತ್ವಂತ್ ಸಿಂಗ್ ಪನ್ನು ಹತ್ಯೆಗೆ ನಿಯೋಜಿಸಿತ್ತು ಅಂತ ಹೇಳುತ್ತೆ. ಆ ನಂತರ ಕಾರ್ಯಾಲಯದಲ್ಲಿ ಸಮಂತ್ ಗೋಯಲ್ ಸೋ ಕಾಲ್ಡ್ ವಿಕಾಸ್ ಯಾದವ್ಗೆ ಪನ್ನವನ್ನು ಹತ್ಯೆ ಮಾಡಲು ವ್ಯಕ್ತಿಯೊಬ್ಬನನ್ನು ನೇಮಿಸುವಂತೆ ಹೇಳಿ ಕಳಿಸಿದ್ರು ಅಂತ ತನ್ನ ಆರ್ಟಿಕಲ್ನಲ್ಲಿ ವರದಿ ಮಾಡಿರುತ್ತೆ. ಆ ನಂತರ ವಿಕಾಸ್ ಯಾದವ್ ತನ್ನ ಸ್ನೇಹಿತನೊಬ್ಬನನ್ನು ಭೇಟಿ ಮಾಡ್ತಾನೆ. ಆತನ ಹೆಸರು ನಿಖಿಲ್ ಗುಪ್ತಾ. ಆತ ಸಹ ರಾಗೆ ಕೆಲಸ ಮಾಡ್ತಾ ಇರ್ತಾನೆ. ಆತ ಪಾಕ್ ಹಾಗೂ ಅಫ್ಘಾನಿಸ್ತಾನದಲ್ಲಿ ಗುಪ್ತಚಾರಿಕೆ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ವಿಕಾಸ್ ಯಾದವ್, ನೀನು ಅಮೆರಿಕಾದಲ್ಲಿ ಕೆಲಸವೊಂದನ್ನು ಮಾಡಬೇಕು, ಆದರೆ ನಿನಗೆ ಅಮೆರಿಕಾದಲ್ಲಿ ಪರಿಚಯದವರು ಇಲ್ಲ, ನೀನು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಅಜಿತ್ ದೋವಲ್ ಹಾಗೂ ಸಮಂತ್ ಗೋಯಲ್ಲರ ಆದೇಶದಂತೆ ಅಮೆರಿಕಾದಲ್ಲಿ ವ್ಯಕ್ತಿಯೊಬ್ಬನನ್ನು ಹತ್ಯೆ ಮಾಡಲು ವ್ಯಕ್ತಿಯೊಬ್ಬನನ್ನು ನೇಮಿಸಬೇಕು ಅಂತ ವಿಕಾಸ್ ಯಾದವ್ ನಿಖಿಲ್ ಗುಪ್ತಾಗೆ ಹೇಳ್ತಾನೆ. ಅದಕ್ಕೆ ನೀನು ಯುರೋಪಿಗೆ ಹೋಗು, ಅಲ್ಲಿ ಶಾರ್ಪ್ ಶೂಟರ್ ಹಾಗೂ ಎಕ್ಸ್ಪರ್ಟ್ಗಳನ್ನು ರೆಡಿ ಮಾಡುವಂತ ವಿಕಾಸ್ ಯಾದವ್ ನಿಖಿಲ್ ಗುಪ್ತಾಗೆ ಸೂಚಿಸಿದ್ದ ಅಂತ ವಾಷಿಂಗ್ಟನ್ ಪೋಸ್ಟ್ ಹಾಗೂ ಅದರ ಟೀಮ್ ಸ್ಟೋರಿಯನ್ನು ರೆಡಿ ಮಾಡಿರುತ್ತೆ. ವಿಕಾಸ್ ಯಾದವ್ ಭೇಟಿಯ ನಂತರ ನಿಖಿಲ್ ಗುಪ್ತಾ ಯುರೋಪಿನ ಚೆಕ್ ರಿಪಬ್ಲಿಕ್ನ ರಾಜಧಾನಿ ಪ್ರಾಗ್ಗೆ ಹೋಗ್ತಾನೆ ಹಾಗೂ ಅಲ್ಲಿ ಎಕ್ಸ್ಪರ್ಟ್ ಒಬ್ಬನನ್ನು ಭೇಟಿ ಮಾಡ್ತಾನೆ ಹಾಗೂ ಆ ವ್ಯಕ್ತಿ ಅಮೆರಿಕನ್ ಆಗಿರ್ತಾನೆ. ಆ ನಂತರ ನಿಖಿಲ್ ಗುಪ್ತಾ ಆ ಅಮೆರಿಕನ್ ವ್ಯಕ್ತಿಗೆ ಅಮೆರಿಕದಲ್ಲಿ ಹತ್ಯೆಯೊಂದನ್ನು ಮಾಡುವುದರ ಕುರಿತು ಹೇಳ್ತಾನೆ. ಬಳಿಕ ಆತನನ್ನ ತಾನು ತಂಗಿದ್ದ ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಆತ ವಿಡಿಯೋ ಕಾಲ್ ಮುಖಾಂತರ ಭಾರತದ ರಾ ಅಧಿಕಾರಿಯೊಬ್ಬನ ಹತ್ರ ಮಾತನಾಡಿಸ್ತಾನೆ. ಆ ವಿಡಿಯೋ ಕಾಲ್ನಲ್ಲಿ ಅಧಿಕಾರಿಯು, ನಿಖಿಲ್ ಗುಪ್ತಾನ ಮೂಲಕ ನನಗೆ $15,000 ಹಣವನ್ನು ಅಡ್ವಾನ್ಸ್ ಆಗಿ ನೀಡ್ತಾ ಇದ್ದೀವಿ, ಇದು $1,00,000 ಡೀಲು, ನೀನು ಅಮೆರಿಕಕ್ಕೆ ಹೋಗಿ ಗುರುಪತ್ವಂತ್ ಸಿಂಗ್ ಪನ್ನುವನ್ನು ಹತ್ಯೆ ಮಾಡುವಂತ ಆ ವಿಡಿಯೋದಲ್ಲಿ ಹೇಳಲಾಯಿತು ಅಂತ ವಾಷಿಂಗ್ಟನ್ ಪೋಸ್ಟ್ ಆರ್ಟಿಕಲ್ ರೆಡಿ ಮಾಡುತ್ತೆ. ಆದರೆ ಆ ಅಮೆರಿಕನ್ ವ್ಯಕ್ತಿ ಅಮೆರಿಕದ ಡ್ರಗ್ ಎನ್ಫೋರ್ಸ್ಮೆಂಟ್ ಅಥಾರಿಟಿಯ ಡಬಲ್ ಏಜೆಂಟ್ ಆಗಿದ್ದ. ಅವನಿಗೆ ಆಗ ಅನ್ನಿಸ್ತು, ಅಮೆರಿಕಾದಲ್ಲಿ ಹತ್ಯೆಗಳು ನಡೀತಾ ಇದ್ದಾವೆ, ಅದರ ಹಿಂದೆ ಭಾರತದ ಕೈವಾಡವಿದೆ, ಭಾರತ ಆ ಹತ್ಯೆಗಳನ್ನು ನಡೆಸ್ತಾ ಇದೆ ಅಂತ. ಆ ವಿಚಾರವನ್ನು ಆತ ಪ್ರಾಗ್ನಲ್ಲಿರುವ CIA ಅಧಿಕಾರಿಗೆ ಹೇಳ್ತಾನೆ ಹಾಗೂ ಚೆಕ್ ರಿಪಬ್ಲಿಕ್ನ ಸ್ಥಳೀಯ ಪೊಲೀಸರು ನಿಖಿಲ್ ಗುಪ್ತಾನನ್ನು ಬಂಧಿಸ್ತಾರೆ. ನಿಖಿಲ್ ಗುಪ್ತಾನನ್ನು ಅಲ್ಲಿಂದ ಹಡಗಿನ ಮೂಲಕ ಅಮೆರಿಕಾಗೆ ಕರೆದೊಯ್ಯಲಾಗುತ್ತೆ ಅಂತ ವಾಷಿಂಗ್ಟನ್ ಪೋಸ್ಟ್ ಹಾಗೂ CIA ಸೇರಿ ಕಥೆಯೊಂದನ್ನು ಸೃಷ್ಟಿ ಮಾಡಿರುತ್ತೆ. ಈ ರೀತಿ ಸುಳ್ಳು ವದಂತಿಗಳನ್ನು ಸೃಷ್ಟಿಸಿ ಭಾರತದ ಮೇಲೆ ಆರೋಪ ಹೊರಿಸಿ ಸಾಕ್ಷ್ಯವನ್ನು ಅಮೆರಿಕ ಸಿದ್ಧಪಡಿಸಿತ್ತು. ಆಗ ಭಾರತ ದೃಢವಾಗಿ ಹೇಳುತ್ತೆ, ನಾವು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರವೊಂದನ್ನು ರಚಿಸಿದ್ದೇವೆ, ಅದರಂತೆ ವಿಡಿಯೋ ಕಾಲ್ ಮಾಡಿರುವ ಕುರಿತು ತನಿಖೆಯನ್ನು ರಚಿಸಲು ಸಮಿತಿಯೊಂದನ್ನು ರಚಿಸಲಾಗಿದೆ ಅಂತ ಭಾರತ ಅಮೆರಿಕಕ್ಕೆ ಹೇಳುತ್ತೆ. ತನಿಖೆಯ ಬಳಿಕ ಇದೊಂದು ಅಮೆರಿಕ ರಚಿತ ಗೇಮ್ ಪ್ಲಾನ್ ಅಂತ ಗೊತ್ತಾಗುತ್ತೆ. ವಾಷಿಂಗ್ಟನ್ ಪೋಸ್ಟ್ ಹಾಗೂ CIA ಸೇರಿ ರಚಿಸಿದ್ದ ಕಲ್ಪಿತ ಕಥೆ ಅಂತ ಬಹಿರಂಗಗೊಳ್ಳುತ್ತೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ತೆಗೆದುಕೊಂಡು ಭಾರತದ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಮೆರಿಕಕ್ಕೆ ಹೋಗ್ತಾರೆ ಹಾಗೂ ಅಮೆರಿಕದಲ್ಲಿ ಹೇಳ್ತಾರೆ, ನೀವೆಲ್ಲ ಕೆನಡಾದ ಪಪ್ಪು ಜಸ್ಟಿನ್ ಟ್ರೂಡೋನ ಬೆಂಬಲಿಸಿ ಆತನನ್ನು ಸೇಫ್ ಮಾಡೋಕೆ ಗೇಮ್ ಪ್ಲಾನ್ ಮಾಡಿದ್ದೀರಾ,
ಇದನ್ನ ಭಾರತ ವಿಶ್ವದ ಮುಂದೆ ಇಡುತ್ತೆ. ನೀವು ನಮ್ಮ ದೇಶದ ನಾಗರಿಕನನ್ನ ಕಾರಣವಿಲ್ಲದೆ ಬಂಧಿಸಿದ್ದೀರಾ. ನಿಖಿಲ್ ಗುಪ್ತನ ಕುರಿತು ನಾವು ದಾಖಲೆಗಳನ್ನು ತಂದಿದ್ದೇವೆ. ಆತ ಭಾರತದ ಸಾಮಾನ್ಯ ನಾಗರಿಕ. ನೀವು ಅಂದುಕೊಂಡಂತೆ ಆತನಿಗೆ ರಾದೊಂದಿಗೆ ಯಾವುದೇ ಸಂಬಂಧ ಇಲ್ಲ. ಆತ ಟೂರಿಸ್ಟ್ ವೀಸಾದೊಂದಿಗೆ ಫ್ರಾಗ್ಗೆ ಹೋಗಿದ್ದಾನೆ. ಭಾರತ ಇಮಿಡಿಯೇಟ್ ಆಗಿ ಆತನ ಪಾಸ್ಪೋರ್ಟ್ ಡೀಟೇಲ್ಸ್ ಅನ್ನು ಸಹ ಚೆಕ್ ಮಾಡಿಸಿದೆ. ಸತ್ಯಾಂಶ ಇಷ್ಟೇ, ಆತ ತನ್ನ ಟೂರಿಸ್ಟ್ ವೀಸಾದೊಂದಿಗೆ ಫ್ರಾಗ್ಗೆ ಹೋಗಿದ್ದ. ಅಲ್ಲಿ ಆತ ತನ್ನ ಹ್ಯಾಂಡಿಕ್ರಾಫ್ಟ್ ಉದ್ಯಮವನ್ನು ವಿಸ್ತರಿಸಲು ಬಿಸ್ನೆಸ್ ಸಲುವಾಗಿ ಫ್ರಾಗ್ಗೆ ಹೋಗಿದ್ದ. ನೀವು ಟೂರಿಸ್ಟ್ ವೀಸಾದೊಂದಿಗೆ ಹೋಗಿದ್ದ ನಮ್ಮ ದೇಶದ ನಾಗರಿಕನನ್ನ ಯಾವುದೇ ಕಾರಣವಿಲ್ಲದೆ ಸುಳ್ಳು ಕೇಸ್ ಹಾಕಿ ಬಂಧಿಸಿದ್ದೀರಾ. ನೀವು ಸುಳ್ಳು ಕಥೆಯನ್ನು ಸೃಷ್ಟಿಸಿದ್ದೀರಾ ಅಂತ ಭಾರತದ ನ್ಯಾಷನಲ್ ಡೆಪ್ಯೂಟಿ ಅಡ್ವೈಸರ್ ಅಮೆರಿಕದ ಮುಖಕ್ಕೆ ಹೋಗಿದ್ದು, ನೀವು ಸುಳ್ಳು ನರೇಟಿವ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಹಾಗೂ ನೀವು ಹೇಳುತ್ತಿರುವ ರಾಧಾ ಏಜೆಂಟ್ ವಿಕಾಸ್ ಯಾದವ್ ಅಲ್ಲ, ಆತ ವಿಕ್ರಮ್ ಯಾದವ್. ಆತ CRPF ಅಲ್ಲ, CISF ನವನು. ಆತ ಈಗ ಇಲ್ಲ. ಆತ ರಾನಲ್ಲಿ ಸರ್ವಿಸ್ ಮಾಡಿ ವಾಪಸ್ CISFಗೆ ಹಿಂತಿರುಗಿದ್ದಾನೆ. ಈಗಿನ ಸಮಯದಲ್ಲಿ ರಾದಲ್ಲಿ ವಿಕಾಸ್ ಯಾದವ್ ಅನ್ನುವ ಯಾವುದೇ ವ್ಯಕ್ತಿ ಇಲ್ಲ ಅಂತ ಭಾರತದ ನ್ಯಾಷನಲ್ ಡೆಪ್ಯೂಟಿ ಅಡ್ವೈಸರ್ ಅಮೆರಿಕಕ್ಕೆ ಹೇಳ್ತಾರೆ. ನೀವು ಸುಳ್ಳು ಕಥೆಗಳನ್ನು ಹಣೆದು ಸುಳ್ಳು ಪಾತ್ರಗಳನ್ನು ಸೃಷ್ಟಿಸಿ ವಾಷಿಂಗ್ಟನ್ ಪೋಸ್ಟ್ ಮುಖಾಂತರ ಈ ನಾಟಕ ಮಾಡಿಸಿದ್ದೀರಾ. ನಾವು ಈ ವಿಚಾರಗಳನ್ನು ಭಾರತದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಏರ್ಪಡಿಸಿ ಜಗತ್ತಿನ ಮುಂದೆ ಇಟ್ಟರೆ ಜಸ್ಟಿನ್ ಟ್ರೂಡೋಗೆ ಸಪೋರ್ಟ್ ಮಾಡಲು ಹೋಗಿ ನಿಮ್ಮ ಅಳಿದುಳಿದಿರುವ ಮಾನ ಮರ್ಯಾದೆಗಳು ವಿಶ್ವದೆದುರು ಮಣ್ಣು ಪಾಲಾಗುತ್ತೆ. ಆದ್ದರಿಂದ ಬೆಟರ್ ಇದೆ, ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಭಾರತದ ನ್ಯಾಷನಲ್ ಡೆಪ್ಯೂಟಿ ಅಡ್ವೈಸರ್ ಅಮೆರಿಕಕ್ಕೆ ಕಠಿಣವಾಗಿಯೇ ಸಂದೇಶವನ್ನು ರವಾನಿಸ್ತಾರೆ. ಆನಂತರ ನಿಖಿಲ್ ಗುಪ್ತಾನ ಬಿಡುಗಡೆಯ ಪ್ರಕ್ರಿಯೆ ನಡೆದು ಆತ ಈಗ ಬಿಡುಗಡೆಗೊಂಡಿದ್ದಾನೆ. ಈಗ ಕೆನಡಾದ ಲಿಬರಲ್ ಪಕ್ಷಕ್ಕೆ ಗೊತ್ತಾಗಿದೆ, ಟ್ರೂಡೋನಿಂದ ಪಕ್ಷಕ್ಕೆ ಹಿನ್ನಡೆಯಾಗಿದೆ. ಇನ್ನು ಟ್ರೂಡೋನನ್ನ ನಂಬಿಕೊಂಡು ಎಲೆಕ್ಷನ್ಗೆ ಹೋದ್ರೆ ಬರೋ 10 ಸೀಟುಗಳು ಬರೋದಿಲ್ಲ ಅಂತ ಲಿಬರಲ್ ಪಕ್ಷ ಅಂದ್ಕೊಂಡು ಬಲವಂತವಾಗಿ ಜಸ್ಟಿನ್ ಟ್ರೂಡೋನಿಂದ ರಾಜೀನಾಮೆ ಕೊಡಿಸಿದ್ದಾರೆ. ಸ್ನೇಹಿತರೆ, ಇದು ಗ್ಲೋಬಲ್ ಪಾಲಿಟಿಕ್ಸ್. ದೇಶವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಈ ರೀತಿ ದೇಶದ ವಿರುದ್ಧ ಜಗತ್ತಿನಾದ್ಯಂತ ಸುಳ್ಳು ನಾರೇಟಿವ್ಗಳು ಸೃಷ್ಟಿಯಾಗುತ್ತಲೇ ಇರುತ್ತವೆ. ಇದಕ್ಕೆ ಉಪಯೋಗಿಸಿಕೊಳ್ಳುವುದು ಸಹ ಭಾರತೀಯರನ್ನೇ. ಕೆಲವರು ತಮ್ಮ ಸ್ವಾರ್ಥ ಅಧಿಕಾರದಾಸೆಗಾಗಿ ವಿದೇಶಿ ಶಕ್ತಿಗಳೊಂದಿಗೆ ಕೈಜೋಡಿಸಿ ಸಂಚನ್ನು ರೂಪಿಸ್ತಾ ಇರ್ತಾರೆ. ಅದು ಕಳೆದ 10 ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗಿದೆ. ಈಗ 15 ದಿನಗಳ ಹಿಂದೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜಾಕ್ ಸೊಲೊಮನ್ ಭಾರತಕ್ಕೆ ಭೇಟಿ ನೀಡಿ ಹಿಂತಿರುಗಿದ್ದು ನಿಖಿಲ್ ಗುಪ್ತಾನ ಅಧಿಕೃತ ಬಿಡುಗಡೆಯ ಕುರಿತು ಚರ್ಚಿಸಿ ಹೋಗಿದ್ದಾರೆ. ಅಮೆರಿಕದ ಜೈಲಿನಿಂದ ನಿಖಿಲ್ ಗುಪ್ತಾನ ಬಿಡುಗಡೆ ಆಗಿದೆ. ಈಗ ಇರೋದು ಹಳೆಯ ಭಾರತ ಅಲ್ಲ, ಇದು ಹೊಸ ಭಾರತ. ಎದುರಿಗಿದ್ದವರಿಗೆ ಅವರ ರೀತಿಯಲ್ಲೇ ಹೇಗೆ ಉತ್ತರಿಸಬೇಕು ಅಂತಾನೂ ತಿಳಿದಿದೆ. ಸ್ನೇಹಿತರೆ, ಇದಿಷ್ಟು ಇಂದಿನ ವಿಚಾರ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೂ ಬೆಂಬಲಿಸಿ ಪ್ರೋತ್ಸಾಹಿಸಿ. ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಶ್ರೀರಾಮ್.